गुलबर्गा न्यूज, खबरें पहुंचाए पहले। गुलबर्गा सिटी में आज एमएलसी एन रवि कुमार ने एसीपी साउथ सब डिवीजन में इंक्वायरी के लिए उन्होंने अपनी हाजिरी पेश की। बताया जा रहा है कि मई 24 के दिन एक बीजेपी पार्टी का प्रोटेस्ट जलसे के खिताब करते हुए एमएलसी एन रवि कुमार ने गुलबर्गा ज़िले के डीसी फौजा तरन्नुम, जो कि आईएएस है और गुलबर्गा की डीसी हैं, उन्होंने कहा था कि ये डीसी क्या पाकिस्तान से आए हैं क्या। ऐसे कहने पर कई सारे लोग इसकी मजम्मत करते हुए एन रवि कुमार के खिलाफ सेशन बाजार पुलिस स्टेशन में केस को दर्ज कराने के लिए गए थे। आज उन्होंने एसीपी साउथ सब डिवीज़न ऑफिस में इंक्वायरी के लिए पहुंचे, जहां पर मज़ीद इस केस के ताल्लुक से उनके साथ पूछताछ जारी है। आप आगे ये देखना है कि इस केस के सिलसिले में वहां पर क्या होता है। आइए देखते हैं गुलबर्गा न्यूज़ की ये रिपोर्ट। This video is sponsored by Max Multi-Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ಆತಂಕವಾದಿ ಬಂದಾರ ಒಳಗ, ಈ ದೇಶದ ರಕ್ಷಕರು ಬಂದಾರಲ್ಲಿ ಪೊಲೀಸರು ನೋಡ್ರಪ್ಪ, ಕಲ್ ನೋಡ್ರಿ ಎಷ್ಟು ಮಂದಿ. ರವಿಕುಮಾರ್ ಬಂದ್ರೆ ಇಷ್ಟು ಜನ ಪೊಲೀಸರು. ಏನ್ ಆದೇಶ ಅದು ನಿಮಗೆ ನಮ್ಗೆ ಗೊತ್ತಿಲ್ಲ. ಎಲ್ಲ ಬಂದ್ರೆ ಹಿಂಗೆ ಮಾಡ್ತೀರಿ. ಏನು ಅವ್ರು ಆತಂಕವಾದಿಯಾರ? ದೇಶಾಭಿಮಾನಿ ಅದಾರ ಅವರು ರವಿಕುಮಾರ್ ಅವರು. ಈದ್ಗಾ ಮೈದಾನದಾಗ ಭಾರತ ಧ್ವಜ ಏರ್ಸಲ ಹೋರಾಟ ಮಾಡಿ ಕೈಕಾಲು ಮುರ್ಕೊಂಡವ್ರು ಅದಾರ ಅವರು. ಆ ರವಿಕುಮಾರ್ ಬಂದ್ರೆ ಈ ನಮ್ಮನ ಆತಂಕವಾದಿ ಅದಾರ ಪೊಲೀಸ್ ಈ ನಮ್ಮನ ಬಂದು ನಿಂತಿರಿ ಏನ್ರಿ? ಈ ವ್ಯಾನ್ಗಳು ಇದು ಎದಕ್ಕಂತ ನನ್ಗೆ ಗೊತ್ತಾಗಲ್ಲ. ಏನ್ ನಡೆದ ಇಲ್ಲಿ ಗೊತ್ತಿಲ್ಲ ನಮಗ. ಹೇಳ್ರಿ ಏನಾರ ಮತ್ತ ಸಿಟಿ ರವಿ ಸಿತ್ತನು ಈ ರವಿಕುಮಾರ್ಗೂ ಸುತ್ತಾಡ್ಸೋರ್ ಇದ್ರಿ ಏನ್ ನೀವು? ನಮ್ಗೆ ಗೊತ್ತಾಗ್ಬೇಕು. ಮತ್ತ ಇಲ್ಲಿ ಏನ್ ನಡೆದ ಕರ್ನಾಟಕದಾಗ ಅಲ್ರಿ? ಏನ್ ನಡೆದ? ಎಷ್ಟ್ ಮಂದಿ ಪೊಲೀಸರು ಏನ್ ಆತಂಕವಾದಿ ಅದಾರ ಇಲ್ಲಿ? ರವಿಕುಮಾರ್ ಏನ್ ಪೊಲೀಸರ್ರಿ? ಅಲ್ಲಿ ನನ್ಗೆ ಅದೇ ಅರ್ಥ ಆಗಲ್ದು. ಒಬ್ಬ ಶಾಸಕರು ಅವ್ರು ಇಲ್ಲಿ ಕರೆದ್ರು ಬಂದಾರ, ಕಾನೂನಿಗೆ ಮನ್ನಣೆ ಕೊಟ್ಟವ್ರು ಬಂದಾರ. ಇಲ್ಲಿ ಏನ್ ಎಲ್ಲಿ ಕರ್ಕೊಂಡು ಹೋಗೋರಿದ್ರಿ ಏನ್ರಿ ಪೊಲೀಸರು? ಈಗ ಹೇಳ್ರಿ. ಮತ್ತ ನಮ್ ಸಿಟಿ ರವಿಗೂ 2 ದಿನ ತಿರುಗಾಡ್ಸಿರಿ, ಈ ರವಿಕುಮಾರ್ಗೂ ಹಂಗೆ ತಿರುಗಾಡ್ಸೋರಿದ್ರು ನಾವು ಬಿಡಂಗಿಲ್ಲ. ಇಲ್ಲಿ ಕಲಬುರ್ಗಿದವ್ರು ತಯಾರಿದ್ದೀವಿ, ನಾವು ತಯಾರಾಗೇ ಬಂದೀವಿ ಅವ್ರ ಜೊತೆ ನಾವು ಬರ್ಲಕ್. ನೋಡ್ರಿ ಈಗ ಹೆಂಗ್ ಎಷ್ಟ್ ಮಂದಿ ಬಂದಾರ ಪೊಲೀಸರು. ಏನ್ ನಡೆದ್ರಿ ಇಲ್ಲಿ? ಏನದ ಇಲ್ಲಿ? ಏನದ ಹೇಳ್ರಿ ಇಲ್ಲಿ ಒಳಗೆ? ವ್ಯಾನ್ಗಳು ತಂದಾರ ಇಲ್ಲಿ. ವ್ಯಾನ್ ದೇಶದ್ರೋಹಿಗಳಿಗೆ ಹಂಗೆ ಬಿಡ್ತಾರ, ನಮ್ಮ ಜೊತೆ ಬರ್ತಾರೆ. ರಕ್ಷಣೆ ಕೊಡ್ಬೇಕಾದಂತ ಕಾನೂನನ್ನ ವಿರೋಧ ಪಕ್ಷದ ನಾಯಕರ ಮೇಲೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಎಲ್ಲಿ ಯಾವ ದಲಿತರ ಬಗ್ಗೆ ವಿರೋಧವಾದಂಥ ಮಾತುಗಳನ್ನು ಆಡಿದ್ದಾರೆ ಎನ್ ರವಿಕುಮಾರ್ ಅವರು. ಅವ್ರ ಮೇಲೆ ದಲಿತ ದೌರ್ಜನ್ಯ ಕಾನೂನಿನ ಅಡಿನಲ್ಲಿ ಕೇಸನ್ನು ದಾಖಲೆ ಮಾಡ್ಕೊಂಡಿರುವಂಥ ಪೊಲೀಸರಿಗೆ ಪಾಪ ಅವರಿಗೆ ಈಗ ಮುಖ್ಯಮಂತ್ರಿಗಳ ಪದಕ ಕೊಡಿಸ್ಬೇಕು ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಸಚಿವರು. ಯಾಕಂದ್ರೆ ಪೊಲೀಸರು ಗನಾಂಧಾರಿ ಕೆಲಸ ಮಾಡಿದ್ದಾರೆ. ಎಷ್ಟೇ ಕೊಲೆ ಸುಲಿಗೆ ಮತ್ತೊಂದು ನಡೆದ್ರೆ ಕೇಸ್ಗಳು ಕೊಡ್ಲಿಕ್ಕೆ ಹೋಗಿ ಜನ ಹೆಣ್ಮಕ್ಳು ಹತ್ಕೊಂಡ್ರೆ ಅವ್ರು ಕೇಸ್ ತಗೊಳಂಗಿಲ್ಲ. ಆದ್ರೆ ಇವ್ರು ಯಾರೋ ಬಂದ್ರು, ಒಬ್ರು ಕೊಟ್ಟರು, ಇವ್ರು ಕೇಸ್ ತಗೊಂಡ್ರು ಅವ್ರ ಮೇಲೆ. ಏನ್ ನಡೀತಾ ಇದೆ ಇಲ್ಲಿ? ಅದಕ್ಕೆ ರವಿಕುಮಾರ್ ಅವ್ರಿಗೆ ಇವತ್ತೇನು ಪೊಲೀಸರು ಹೆದರ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರವಿಕುಮಾರ್ ಹೆದರ್ತಕ್ಕಂಥ ಜಾಯಮಾನದವ್ರು ಅಲ್ಲ ಅವರು. ಹುಬ್ಬಳ್ಳಿನಲ್ಲಿ ಈದ್ಗಾ ಮೈದಾನದಲ್ಲಿ ಭಾರತದ ಧ್ವಜ ಹಾರಿಸ್ಲಿಕ್ಕೆ ಅಂತೇಳಿ ಹೋರಾಟ ಮಾಡಿದಂಥ ಧೀರರು ಅವರಿದ್ದಾರೆ. ಇಡೀ ಕರ್ನಾಟಕ ರಾಜ್ಯ ಅವ್ರ ಪರವಾಗಿದೆ. ರವಿಕುಮಾರ್ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಸುಳ್ಳು ಏನು ದೌರ್ಜನ್ಯ ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರ ಮೇಲೆ ಹಾಕಿದ್ದಾರೆ, ಜಾತಿ ನಿಂದನೆ ಆರೋಪವನ್ನು ಅವ್ರ ಮೇಲೆ ಹೊರಿಸಿದ್ದಾರೆ. ಆ ಎಲ್ಲ ಪೊಲೀಸರ ಮೇಲೆ ಮುಂದಿನ ದಿನಗಳಲ್ಲಿ ಕ್ರಮ ಆಗುತ್ತೆ. ಕಾಯಿರಿ, ಇನ್ನು ಸ್ವಲ್ಪ ದಿನ ಈ ಸರ್ಕಾರ ಶಾಶ್ವತ ಇರಂಗಿಲ್ಲ. ಪೊಲೀಸರು ಏನಾದರೂ ತಿಳ್ಕೊಂಡಿದ್ದಾರೆ, ಖರ್ಗೆ ಅವರು ಗೂಟ ಹೊಡ್ಕೊಂಡು ಇಲ್ಲೇ ಕೂಡ್ತಾರೆ ಅಂತೇಳಿ. ಈ ಸರ್ಕಾರ ಇರೋದಿಲ್ಲ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷ ಆಗ್ಲಕ್ಕೂ ಕೂಡ ಲಾಯಕ್ಕಿಲ್ಲ. ದಲಿತರಿಗೆ ಅನ್ಯಾಯ, ಹಿಂದುಳಿದ ವರ್ಗದವರಿಗೆ ಅನ್ಯಾಯ. ಇವ್ರು ಯಾರಿಗೇನು ಒಳ್ಳೇದು ಮಾಡ್ತಾ ಇದ್ದಾರೆ? ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನಕ್ಕೆ ಇವ್ರು ಕಿಮ್ಮತ್ ಕೊಡ್ತಾ ಇಲ್ಲ. ಇವತ್ತು ದಲಿತರಿಗೆ ಏನು ರಕ್ಷಣೆ ಕೊಡ್ಬೇಕು ಅಂತ ಕಾನೂನು ಮಾಡಿದ್ರೆ ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತೇನು ನಮ್ಮ
ರವಿಕುಮಾರ್ ಅವರಿಗೆ ಹೆದರ್ಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಸುಳ್ಳು ಕೇಸನ್ನು ಹಾಕಿ ಅವರು ಹೆದರ್ಕೊಳ್ಳೋರಲ್ಲ. ಇಡೀ ಕರ್ನಾಟಕ ರಾಜ್ಯ ರವಿಕುಮಾರ್ ಅವ್ರ ಪರವಾಗಿದೆ, ಇಡೀ ಭಾರತೀಯ ಜನತಾ ಪಾರ್ಟಿ ಅವ್ರ ಪರವಾಗಿದೆ. ರವಿಕುಮಾರ್ ಅವರಿಗೆ ಏನಾದರೂ ಇವರು ಹೆಚ್ಚು ಕಡಿಮೆ ಮಾಡಕ್ಕೆ ನೋಡಿದರೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ.